ಜಮೀರ್ ಅಹಮದ್ ಖಾನ್ ನಮ್ಮ ಪಕ್ಷದಲ್ಲಿ ಇಲ್ಲ, ಹೀಗಾಗಿ ನಮ್ಮ ಪಕ್ಷದ ಬಗ್ಗೆ ಅವರು ಮಾತನಾಡೋದು ಬೇಡ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಜಮೀರ್ ಅಹಮದ್ಗೆ ತಿರುಗೇಟು ನೀಡಿದ್ದಾರೆ. ಶನಿವಾರ ರಾಮನಗರದಲ್ಲಿ ಪ್ರತಿಕ್ರಿಯಿಸಿದಂತ ಜಮೀರ್ ಉಪಚುನಾವಣೆಯಲ್ಲಿ ಜೆಡಿಎಸ್ ಠೇವಣಿ ಕಳೆದುಕೊಳ್ಳುತ್ತೆ ಅಂತ ಹೇಳಿದ್ರು. ಇಬ್ಬರು ನಾಯಕರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ನಾವು ಈ ಪಕ್ಷದಲ್ಲಿ ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟು ನಮ್ಮ ದಾರಿ ನಾವು ನೋಡ್ಕೊಳ್ಲೇಬೇಕು. ಈಗ ಏನೋ ಪಟ್ಟಿ ಬಿಡುಗಡೆ ಮಾಡ್ತಿರೋಂಥ ಸಂಘ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಈಗ ಬೈ ಎಲೆಕ್ಷನ್ ಬರ್ತಾವೆ ಎರಡು, ಮೈಸೂರು ಜಿಲ್ಲೆಯಲ್ಲಿ ಎರಡು ಎಲೆಕ್ಷನ್ ಬರ್ತವೆ. ಮೊದಲೇ ಆ ಎಲೆಕ್ಷನಲ್ಲಿ ಗೆಲ್ಲೋದು ದೂರ ಇದೆ. ಮೊದಲೇ ಡಿಪಾಸಿಟ್ ತೊಗೊಳ್ಳಿ, ಆಮೇಲೆ ಪಟ್ಟಿ ಬಿಡುಗಡೆ ಮಾಡಿದ್ರೆ ಸೂಕ್ತ ಅಂತ ನಾನು ಹೇಳ್ತೀನಿ. ಈಗಲೇ ಪಟ್ಟಿ ಬಿಡುಗಡೆ ಮಾಡಿ ಆ ಎರಡು ಚುನಾವಣೆಯಲ್ಲೂ ನಾವು ಡಿಪಾಸಿಟ್ ತೊಗೊಂಡಿದ್ದು ಅಭ್ಯರ್ಥಿ ಯಾರು ಬರ್ತಾರೆ? ಈಗ ಅಲ್ಲಿ ಗೆದ್ದರೆ ತಾನೇ ಸಾಧ್ಯ ಆಗೋದು. ಮೊದಲೇ ಅವರು ನಮ್ಮ ಪಕ್ಷದ ಶಕ್ತಿ ಎಲ್ಲಿ ತೋರಿಸ್ಬೇಕಾಗಿರೋದು? ಈ ಬೈ ಎಲೆಕ್ಷನ್ ನಡೀತಾರೆ. ಆ ಬೈ ಎಲೆಕ್ಷನಲ್ಲಿ ಗೆಲ್ಲಿಲಿ, ಮೊದಲೇ ಗೆಲ್ಲೋದು ದೂರ, ಮೊದಲೇ ಡಿಪಾಸಿಟ್ ತೊಗೊಳ್ಳಿ, ಉಳಿಸ್ಕೊಳ್ಳೋ ಅಂತ ನಾನು ಭಾವನೆ. ಜನತಾದಳ ಠೇವಣಿ ಕಳ್ಕೊಂಡಿರೋದು ಉಂಟು, ಬೇರೆ ಪಕ್ಷಗಳ ಠೇವಣಿ ಇಡಗಂಟನ್ನು ಕಳೆದಿರೋದು ಉಂಟು. ನಂಜನಗೂಡು ಮತ್ತು ಗುಂಡ್ಲುಪೇಟೆಯ ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಹಾಕಬೇಕೋ ಬೇಡವೋ ಅಂತಕ್ಕಂಥದ್ದು ಅಲ್ಲಿಯ ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಅದ್ರ ಬಗ್ಗೆ ಸಭೆನೂ ಮಾಡಿದ್ದೇನೆ. ನಾವೆಂದು ಠೇವಣಿ ಹೋಯ್ತು ಅಂತೇಳಿ ಹೆದರ್ಕೊಂಡು ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿ ಅವರ ಸ್ವಂತ ವೈಯಕ್ತಿಕವಾದಂಥ ವ್ಯವಹಾರಗಳಿಗೆ ಕಾಲಿಡಿತಕ್ಕಂಥ ಕೆಲಸನೂ ಮಾಡಿಲ್ಲ. ಅಧಿಕಾರ ಇರೋರ ಹತ್ರ ಧೈರ್ಯವಾಗಿ ಎದುರಿಸಿದ್ದೇವೆ, ಸೋತಿದ್ದೇವೆ, ಗೆದ್ದಿದ್ದೇವೆ. ಇವರಿಂದ ನಾನು ಸಲಹೆ ಪಡಬೇಕಾಗಿಲ್ಲ. ಪದೇ ಪದೇ ನನ್ನ ಬಗ್ಗೆ ಆಗಲಿ ನನ್ನ ಪಕ್ಷದ ಬಗ್ಗೆ ಆಗಲಿ ಚರ್ಚೆ ಮಾಡೋದು ಅನಾವಶ್ಯಕ ಅವರಿಗೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಳಿ. ಮುಂಚೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ಒಂದು ಮುಸಲ್ಮಾನ್ ಸಮಾಜಕ್ಕೆ ಸೇರಿರ್ತಕ್ಕಂಥ ಹೆಣ್ಣು ಮಗಳನ್ನು ಉಪಮೇಯರ್ ಮಾಡಿ ಅಂತಕ್ಕಂಥ ಮಾತು ಹೇಳಿದ್ದೆ. ಅದನ್ನೇ ಇವರು ಆಧಾರವಾಗಿಟ್ಕೊಂಡು ನಿಮ್ಮ ಪತ್ನಿಯನ್ನು ನಾವು ಹೋರಾಟ ಮಾಡಿ ಉಪಮೇಯರ್ ಮಾಡೋದು ಕುಮಾರಸ್ವಾಮಿಯವರು ಮಾಡಲಿಕ್ಕೆ ಇಷ್ಟ ಇರಲಿಲ್ಲ, ಯಾವ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿದರು. ಈ ರೀತಿ ಅವರೊಬ್ಬರು ಶಾಸಕರಿಗೆ ಅಷ್ಟೇ ಅಲ್ಲ, ಹಲವಾರು ಶಾಸಕರುಗಳಿಗೆ ಯಾರ್ಯಾರ ಹತ್ರ ಏನೇನು ಯಾವ್ಯಾವ ಸಂದರ್ಭದಲ್ಲಿ ನನ್ನ ಮೇಲೆ ಒಂದು ರೀತಿ ಅಸಮಾಧಾನ ಮೂಡ್ತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಕಳೆದ 4 ವರ್ಷದಿಂದ ಪ್ರಯತ್ನ ಪಟ್ಟಿದ್ದಾರೆ.